ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಟೆಟನಿ. ನೀವು ಟೆಟನಸ್ ಕೇಳಿರ್ಬೋದು. ಧನುರ್ವಾಯು ನಾನು ಹಿಂದೆ ಮಾತಾಡಿದ್ದೆ. DPT ಟ್ರಿಪಲ್ ಆ್ಯಂಟಿಜನ್ನಲ್ಲಿ ಡಿಫ್ತೀರಿಯಾ, ಪರ್ಟೂಸಿಸ್ ಮತ್ತು ಟೆಟನಸ್ ಅಂತ 3 ಕಾಯಿಲೆಗಳಿಗೆ ಅದರಲ್ಲಿ ನಾವು ಅದನ್ನು ತಡಿಲಿಕ್ಕೆ ವ್ಯಾಕ್ಸಿನ್ ಹಾಕ್ತೀವಿ ಮಕ್ಕಳಿಗೆ ಅಲ್ವಾ. ಸೊ ಆವಾಗ ಟೆಟನಸ್ ಅದರಲ್ಲಿ DPT ಸ್ಟ್ಯಾಂಡ್ಸ್ ಫಾರ್ ಟೆಟನಸ್, ಧನುರ್ವಾಯು. ಸೊ ಆದರೆ ಇದು ಟೆಟನಸ್ ಅಲ್ಲ, ಇದು ಟೆಟನಿ. ಹಾಗಾದರೆ ಏನು ಟೆಟನಿ ಅಂದರೆ? ಇದು ಯಾವುದೇ ಬ್ಯಾಕ್ಟೀರಿಯಾ ಅಥವಾ ವೈರಸ್ನಿಂದ ಬರುವಂತಹ ಕಾಯಿಲೆ ಅಲ್ಲ. ಇದು ಒಂದು ನಮ್ಮ ದೇಹದಲ್ಲಿ ಕೆಲವು ಖನಿಜಾಂಶಗಳು, ಫಾರ್ ಎಕ್ಸಾಂಪಲ್ ಕ್ಯಾಲ್ಶಿಯಂ ಕಮ್ಮಿ ಆದಾಗ ಮಸಲ್ಸಲ್ಲಿ ಸ್ಪ್ಯಾಸಮ್ ಬರ್ಬೋದು. ಮಸಲ್ನಲ್ಲಿ ಮಾಂಸಖಂಡ ಹಿಡ್ಕೊಳ್ಬೋದು, ಅದು ಕಂಟ್ರಾಕ್ಷನ್ ಆಗ್ಬೋದು, ರಿಲ್ಯಾಕ್ಸ್ ಆಗಲ್ಲ. ಯಾಕಂದರೆ ಅಲ್ಲಿ ಕ್ಯಾಲ್ಶಿಯಂ ಕಮ್ಮಿ ಆಗಿದೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಕ್ಯಾಲ್ಶಿಯಂ ಬರೀ ಮೂಳೆಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಅದು ಮಾಂಸಖಂಡಗಳಿಗೆ ಕೂಡ ಸಂಬಂಧಪಟ್ಟಿದೆ. ಮಾಂಸಖಂಡಗಳ ಆರೋಗ್ಯಕ್ಕೆ ಕಂಟ್ರಾಕ್ಷನ್, ರಿಲ್ಯಾಕ್ಸೇಷನ್ ಕೂಡ ಕ್ಯಾಲ್ಶಿಯಂ ಬೇಕು. ಕ್ಯಾಲ್ಶಿಯಂನ ಹಾಗೆ ಅನೇಕ ಖನಿಜ ಅಂಶಗಳು ಬೇಕಾಗ್ತವೆ, ಮೆಗ್ನೀಷಿಯಮ್ ಇತ್ಯಾದಿ. ಬಟ್ ಕ್ಯಾಲ್ಶಿಯಂ ಒಂದು ಮೇಯ್ನು. ಯಾಕೆಂದರೆ ಕ್ಯಾಲ್ಶಿಯಮ್ದು ರೋಲು ನಮ್ಮ ದೇಹದಲ್ಲಿ ಬಹಳ ಮುಖ್ಯವಾಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಕ್ಯಾಲ್ಶಿಯಂ ಹಲ್ಲಿನ ಬೆಳವಣಿಗೆ, ಮೂಳೆಗಳ ಬೆಳವಣಿಗೆಗೆ. ಸೊ ಕ್ಯಾಲ್ಶಿಯಂ ತುಂಬ ಇದು ಬೇಕು. ಅದಕ್ಕೆ ನಾವು ಕ್ಯಾಲ್ಶಿಯಂ ಚಿಕ್ಕ ಮಕ್ಕಳಿಂದ ನಾವು ಯಾವುದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇದೆ, ನ್ಯಾಚುರಲ್ ಆಗಿ ಮಿಲ್ಕ್, ಹಾಲಿನಲ್ಲಿ ಜಾಸ್ತಿ ಇದೆ, ತಾಯಿ ಹಾಲು, ಆನಂತರ ಹಸುವಿನ ಹಾಲು. ಹೀಗೆ ಕ್ಯಾಲ್ಶಿಯಂ ಅನ್ನೋದು ಒಂದು ಬಹಳ ಮುಖ್ಯವಾದಂತಹ ಒಂದು ಪೂರಕ ನಮ್ಮ ದೇಹಕ್ಕೆ. ಅದು ಬೇಕೇ ಬೇಕು. ಹಲವಾರು ನಮ್ಮ ದೇಹದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳಿಗೆ ಕ್ಯಾಲ್ಶಿಯಂ ಬಹಳ ಮುಖ್ಯವಾಗಿ ಬೇಕಾಗಿದೆ. ಸೊ ಕ್ಯಾಲ್ಶಿಯಂ ಕಮ್ಮಿ ಆದಾಗ, ಕ್ಯಾಲ್ಶಿಯಂ ಅದು ಫಾಸ್ಫೇಟ್ ರೂಪದಲ್ಲಿರ್ಬೋದು, ಕಾರ್ಬೊನೇಟ್ ರೂಪದಲ್ಲಿರ್ಬೋದು, ಬೇರೆ ಬೇರೆ ರೂಪಾಂತರಗೊಳ್ತದೆ. ಇದು ಬರೀ ಕ್ಯಾಲ್ಶಿಯಂ ಅಂತ ಹೇಳಿ ಇರೋದಿಲ್ಲ, ಕ್ಯಾಲ್ಶಿಯಂ ಫಾಸ್ಫೇಟ್ ಅಂತ ಇಟ್ಕೊಳ್ಳಿ. ಸೊ ಯಾವಾಗ ಈ ಕ್ಯಾಲ್ಶಿಯಮ್ಮು ಅನ್ನುವಂತಹ ಒಂದು ಖನಿಜ ಅಥವಾ ಲವಣ ಏನಾದರೂ ಹೇಳಿ ನೀವು, ಅದು ಕಮ್ಮಿ ಆಗ್ತದೋ ಆವಾಗ ಈ ಮಾಂಸಖಂಡಗಳು ತಮ್ಮ ನಾರ್ಮಲ್ ಆ್ಯಕ್ಷನನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಕಂಟ್ರಾಕ್ಷನ್ ಆದರೆ ಅದು ರಿಲ್ಯಾಕ್ಸೇಷನ್ ಆಗೋದಿಲ್ಲ, ಕಂಟ್ರಾಕ್ಟ್ ಆಗೇ ಇರುತ್ತೆ. ಸೊ ಹೀಗೆ ಇದರಲ್ಲಿ ಈ ಕಾಯಿಲೆ, ಟೆಟನಿ ಕಾಯಿಲೆಯಲ್ಲಿ ಬಹಳ ಮುಖ್ಯವಾದ್ದು ಅಂತ ಅಂದರೆ, ನಮಗೆ ಗೋಚರಿಸುವಂಥದ್ದು ಅಂತ ಅಂದರೆ, ಮೊದಲು ರೋಗಿಯು ಅವನು ಹೇಳ್ತಾ ಇರ್ತಾನೆ, ನನಗೆ ಕಾಲಿನಲ್ಲಿ ಒಂಥರ ಜುಮ್ ಅಂತದೆ, ಕಾಲಿನ ಮಾಂಸಖಂಡದಲ್ಲಿ ಜುಮ್ ಅಂತದೆ, ನನಗೆ ಕೈಯಲ್ಲಿ ಕೂಡ ಒಂಥರ ಆಗ್ತದೆ, ಏನೋ ಒಂಥರ ಹಿಡ್ಕೊಂಡಂಗೆ ಆಗ್ತದೆ. ಆಮೇಲೆ ನನಗೆ ಬಾಯಿಯ ಸುತ್ತಮುತ್ತ ಒಂಥರ ನಮ್ನೆಸ್, ಒಂಥರ ಮಾತಾಡುವಾಗ ಏನೋ ಒಂಥರ ಫೀಲಿಂಗ್, ಅಂದರೆ ಮರಗಟ್ಟಿದ ಫೀಲಿಂಗು. ಇದನ್ನೆಲ್ಲ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದರೆ, ಪೇಷಂಟ್ ಹೇಳ್ತಾ ಇದ್ದರೆ, ಆವಾಗ ನಾವು ಸ್ವಲ್ಪ ಡೌಟ್ ಮಾಡಬೇಕಾಗ್ತದೆ. ಅಂಥವ್ರನ್ನ ಕೂಡಲೇ ನೀವು ಸೀರಮ್ ಕ್ಯಾಲ್ಶಿಯಂ, ಅಂದರೆ ರಕ್ತದಲ್ಲಿ ಕ್ಯಾಲ್ಶಿಯಂ ಲೆವೆಲ್ ಎಷ್ಟಿದೆ, ನಾರ್ಮಲ್ ಅಷ್ಟು ಇದೆಯಾ ಅಥವಾ ಜಾಸ್ತಿ ಕಮ್ಮಿ ಇದೆಯಾ ಅನ್ನೋದನ್ನು ನಾವು ಕೂಡಲೇ ಕಂಡುಹಿಡಿಬೋದು. ಆದರೆ ಇದರ ತೀವ್ರತರವಾದಂತಹ ಸಿಂಪ್ಟಮ್ ಅಂದರೆ ಏನು ಅಂತಂದರೆ, ಕೈ ಪರ್ಟಿಕ್ಯುಲರ್ಲಿ ದೇಹದ ಎಲ್ಲ ಮಾಂಸಖಂಡಗಳಿಗೂ ಬೇಕು, ಆದರೆ ಕೈ ಬೆರಳಿನ ಮಾಂಸಖಂಡಗಳು ಫಸ್ಟ್ ನಮಗೆ ಅದನ್ನು ತೋರಿಸ್ತವೆ. ಹೇಗೆ ಅಂತಂದರೆ, ಒಬ್ಬ ಪೇಷಂಟು ಅವನು ಕೈ ಪ್ರೆಸೆಂಟೇಷನ್ ನನ್ನ ಹತ್ರ ಬರಬೇಕಾದ್ರೆ, ವೈದ್ಯರ ಹತ್ರ ಬರಬೇಕಾದ್ರೆ ಕೈ ಹಿಂಗೆ ಅಂದ್ಕೊಂಡು ಬರ್ತಾನೆ, ಹೀಗೆ ಬಿಡ್ಸೋಕ್ಕಾಗಲ್ಲ ಸರ್, ಬಿಡ್ಸೋಕ್ಕಾಗಲ್ಲ, ಆಯ್ತು ಆಗಲ್ಲ ಸರ್. ಸೊ ಈ ಥರ ಕ್ಯಾಲ್ಶಿಯಂ, ಈ ಥರ ಒಂದು ಪೊಸಿಷನ್, ಕೈದು ಪೊಸಿಷನು. ಆಮೇಲೆ ಇಲ್ಲಿ ಕೂಡ ಕೈ ಸ್ವಲ್ಪ ಸೊಟ್ಟಾಗದಂಗೆ ಇರ್ತದೆ, ಕೈ ಹಿಂಗಿರ್ತದೆ. ಅದಕ್ಕೆ ನಮ್ಮಲ್ಲಿ ತಮಾಷೆಯಾಗಿ ನಾವು ಪೊಲೀಸ್ ಮ್ಯಾನ್ಸ್ ಹ್ಯಾಂಡ್ ಅಂತ ಹೇಳ್ತೀವಿ. ಅಂದರೆ
ಲಂಚ ತಗೊಳ್ಬೇಕಾದ್ರೆ ಹಿಂದ್ಗಡೆ ಕೈ ಹಿಂಗೆ ಮಾಡಿಬಿಟ್ಟು ಹಿಂಗೆ ತಗೊಳ್ಳೋದಲ್ವ. ಸುಮ್ಮನೆ ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ, ಸುಮ್ಮನೆ ಒಂದು ತಮಾಷೆಗೆ ಒಂದು ಇದು ಹೇಳಿದೆ ನಾನು ಉದಾಹರಣೆ. ಸೊ ಅವನ ಕೈ ಸೊಟ್ಟಾಗಿಬಿಡ್ತದೆ. ಕೈ ಸೊಟ್ಟಾಗಿಬಿಟ್ಟು ಬೇರೆ ಎಲ್ಲ ಕಾಲು ಸೊಟ್ಟಾಗೆಲ್ಲ ಆದರೆ ಅದು ಪಾರ್ಶ್ವವಾಯು, ಅದು ಬೇರೆಯೇ. ಮತ್ತು ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಕೇವಲ ಕೈ ಸೊಟ್ಟಾಗುವುದು ಈ ಒಂದು ಕಂಡೀಷನಿಗೆ ನಾವು ಟ್ಯಾಟಾನಿ ಅಂತೀವಿ. ಯಾಕಂದರೆ ಟ್ಯಾಟನಸ್ ಕಾಯಿಲೆಯಲ್ಲಿ ಕೂಡ ಸ್ಪ್ಯಾಸಮ್ ಆಗುತ್ತೆ. ನೀವು ಜ್ಞಾಪಕ ಇಟ್ಕೊಳ್ಳಿ, ಎಲ್ಲ ಮಸಲ್ಗಳು ಸ್ಪ್ಯಾಸಮ್ ಆಗ್ತವೆ. ದೇಹದ ಒಂದು ಬೋ ಥರ ಆಗುತ್ತೆ, ಬಿಲ್ಲಿನ ಥರ ಆಗ್ತದೆ. ಧನುರ್ವಾಯು ಅಂತ ಅದಕ್ಕೆ ಹೆಸರು. ಅಂದರೆ ಹಿಂದಿನ ಕಾಲದಲ್ಲಿ ಎಲ್ಲದಕ್ಕೂ ವಾಯು ಅಂತ ಇದ್ರು. ವಾಯು, ಪಿತ್ತ, ಇವಾಗಲೂ ಆಯುರ್ವೇದದವ್ರು ಹೇಳ್ತಾರೆ. ಸೊ ಬೋ ಥರ ಹಿಂಗೆ ಎಲ್ಲ ಮಸಲ್ಗಳು ಕಂಟ್ರಾಕ್ಷನ್ ಆಗಿಬಿಟ್ಟು ಬೆಂಡ್ ಆಗೋದು, ಇದು ಟೆಟನಸ್. ಇದು ಬೇರೆ ಕಾಯಿಲೆ. ಟೆಟನಿ ಅನ್ನೋದು ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದಾಗಿ ಬರೋದು. ವೆರಸ್ ಟೆಟನಸ್ ಈಸ್ ಕಾಸ್ಡ್ ಬೈ ಎ ಬ್ಯಾಕ್ಟೀರಿಯಾ, ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದಾಗ ಆಗುವಂಥದ್ದು. ಓಕೆ, ಸೊ ಈ ಟೆಟನಿಯಿಂದ ಏನೆಲ್ಲ ತೊಂದರೆ ಆಗ್ಬೋದು ಅದು ಆವಾಗಲೇ ಹೇಳಿದೆ ನಾನು. ಅಂದರೆ ಸಿಮ್ಟಮ್ಗಳು ಏನು ತೊಂದರೆ ಆಗ್ಬೋದು ಅಂದರೆ ಕೈ ಬಿಡ್ಸೋಕ್ಕಾಗೋದಿಲ್ಲ ಅನ್ಲೆಸ್ ಡಾಕ್ಟ್ರು ನೋಡಿಬಿಟ್ಟು ಅವರಿಗೆ ಇದು ಟೆಟನಿ ಅಂತ ಹೇಳಿಬಿಟ್ಟು ಡಯಾಗ್ನೋಸ್ ಮಾಡಿದ ಮೇಲೆ ಒಂದು ಕ್ಯಾಲ್ಶಿಯಮ್ಮು ಇಂಟ್ರಾವೀನಸ್ಸು ಅಥವಾ ಇಂಟ್ರಾಮಸ್ಕ್ಯುಲರ್ ಕ್ಯಾಲ್ಶಿಯಂ ಇಂಜೆಕ್ಷನ್ ಕೊಡ್ತಾರೆ, ಮಾತ್ರೆಗಳು ಬರ್ಕೊಡ್ತಾರೆ. ಕ್ರಮೇಣ ಅದು ಸರಿ ಹೋಗ್ತದೆ. ಈ ನಂಬಿಂಗ್ ಸೆನ್ಸೇಷನ್ ಅರೌಂಡ್ ದ ಮೌತ್, ಪರ್ಟಿಕ್ಯುಲರ್ ಲಿಪ್ಸ್ ಹಿಂಗೆ ಮಾಡಲಿಕ್ಕಾಗೋದಿಲ್ಲ, ಏನೋ ಒಂಥರ ಆದಂಗೆ ಆಗ್ತದೆ. ಇಲ್ಲಿ ಕಂಟ್ರಾಕ್ಷನ್ ಆಗ್ತಾಯಿಲ್ಲ, ಮಸಲ್ ಕಂಟ್ರಾಕ್ಷನ್ ಆಗ್ತಾಯಿಲ್ಲ. ಕಂಟ್ರಾಕ್ಷನ್ ಆದರೆ ರಿಲ್ಯಾಕ್ಸ್ ಆಗೋಲ್ಲ ಕೈನಲ್ಲಿ ಆದಂಗೆ. ಸೊ ಹೀಗೆ ಮಸಲ್ ಕಂಟ್ರಾಕ್ಷನಿಗೆ ಸಂಬಂಧಪಟ್ಟಂತಹ ಒಂದು ಕಾಯಿಲೆ ಕ್ಯಾಲ್ಶಿಯಂ ಕೊರತೆಯಿಂದಾಗಿ ಬರುತ್ತದೆ. ಇದನ್ನು ಟೆಟನಿ ಅಂತ ಹೇಳ್ತಾರೆ. ಇದು ಏನು ಪ್ರಾಣಾಂತಿಕ ಕಾಯಿಲೆ ಅಲ್ಲ. ಟೆಟನಸ್ಸು ಪ್ರಾಣಾಂತಿಕ ಕಾಯಿಲೆ, ವೆರಸ್ ಟೆಟನಿ ಪ್ರಾಣಾಂತಿಕ ಕಾಯಿಲೆ ಅಲ್ಲ. ಆದ್ದರಿಂದ ಅರ್ಲಿ ಸಿಮ್ಟಮ್ಸ್ ಬಂದ ತಕ್ಷಣ ಡಾಕ್ಟರ್ ಹತ್ರ ಹೋಗಿ, ಡಾಕ್ಟ್ರು ಬುದ್ಧಿವಂತರಾದರೆ ಬೇಗನೆ ಡಯಾಗ್ನೋಸ್ ಮಾಡ್ತಾರೆ. ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಂತ ಕಂಡುಹಿಡಿದ್ಬಿಟ್ಟು ಅದಕ್ಕೆ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಕೊಡ್ತಾರೆ. ಇಲ್ಲ ಅಂದರೆ ಈ ಹಳ್ಳಿನಲ್ಲಿರುವವರಿಗೆ ಇವೆಲ್ಲ ಗೊತ್ತಾಗಲ್ಲ, ಅವರು ಕಾಯಿಲೆಗಳು ಬರದೇ ಡಾಕ್ಟ್ರ್ ಹತ್ರ ಹೋಗಲ್ಲ. ಸೊ ಯಾರಾದರೂ ಹಳ್ಳಿಯವನು ಕೈ ಸೊಟ್ಟ ಮಾಡ್ಕೊಂಡು ಬಂದರೆ ಫಸ್ಟು ಬೇರೆಲ್ಲ ಮಾತುಕತೆ ಎಲ್ಲ ಇದೆ ಅವನಿಗೆ, ಬಾಯಿ ಹತ್ರ ಒಂಥರ ಏನೋ ಆದಂಗೆ ಆಗುತ್ತೆ ಸರ್, ಮತ್ತು ಕೈ ಹಿಂಗಾಗ್ಬಿಟ್ಟಿದೆ, ಸುಮಾರು ಸಮಯದಿಂದ ಇದೆ ಅಂತ ಹೇಳಿದರೆ ಅದು ಟೆಟನಿ. ಸೊ ಇದು ಟೆಟನಿ ಅನ್ನುವ ಕಾಯಿಲೆಯ ಬಗ್ಗೆ ಒಂದು ಸ್ವಲ್ಪ ಸ್ಥೂಲವಾಗಿ ಹೇಳಿದ್ದೀನಿ. ತುಂಬ ಇದೆ, ಬಟ್ ಇಷ್ಟು ನಿಮಗೆ ಗೊತ್ತಿದ್ದರೆ ಸಾಕು. ಟೆಟನಸ್ ಬೇರೆ, ಟೆಟನಿ ಬೇರೆ. ಟೆಟನಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಲ್ ಡಿಸೀಸು, ಟೆಟನಿ ಅನ್ನೋದು ಒಂದು ಡಿಫಿಷಿಯನ್ಸಿ ಡಿಸಾರ್ಡರ್. ಇಷ್ಟು ಅರ್ಥ ಆದರೆ ಸಾಕು. ಸೊ ಇಷ್ಟು ಹೇಳಿ ಟೆಟನಿ ಅನ್ನೋ ನನ್ನ ಟಾಪಿಕನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.